ಎ ಭಾಗ 6ನೇ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅನಿವಾರ್ಯ ಕಾರಣಗಳಿಂದಾಗಿ ನಾವು ಈ ನೆಟ್ ಮೊರೆ ಹೋಗಬೇಕಾಗಿದೆ. ಕಾರಣ ಇವತ್ತಿನ ಕೋವಿಡ್ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದ್ದರಿಂದ ದಯವಿಟ್ಟು ಯುವಕರಾಗಿರ್ತಕ್ಕಂಥ ನೀವು ಸರ್ಕಾರದ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೊತೆಗೆ ದೇಶದ ಆರೋಗ್ಯವನ್ನು ಕಾಪಾಡಿದಂತಾಗುತ್ತದೆ ಎಂಬ ಉದ್ದೇಶದಿಂದ ತಮ್ಮ ಗಮನಕ್ಕೆ ತರುತ್ತಾ ನಾನು ಈ ವರ್ಷದ ಅವಧಿಯಲ್ಲಿ ಅಂದರೆ BA 6ನೇ ಸೆಮ್ಮಿನ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ಪಠ್ಯಕ್ರಮವನ್ನು ಗಮನಿಸುತ್ತಾ ಅಥವಾ ನಾವು ಏನನ್ನು ಓದಬೇಕಾಗಿದೆ ಅನ್ನೋಂಥ ವಿಷಯವನ್ನು ಗಮನಿಸ್ತಾ ಇದ್ದೇವೆ. ನಿಮಗೆ ಹಾಗೆ ಗೊತ್ತಿರುವಂತೆ ಭಾರತದ ಇತಿಹಾಸವನ್ನು 3 ಭಾಗವಾಗಿ ವಿಭಾಗ ಮಾಡಲಾಗಿದೆ. ಅಲ್ಲಿನ ಆಡಳಿತದ ಸ್ಥಿತಿಗತಿಗೆ ಅನುಗುಣವಾಗಿ ಅದನ್ನು ನಾವು ಒಂದು ಭಾರತೀಯ ಇತಿಹಾಸ BA 1ನೇ ಸೆಮ್ಮು ಮತ್ತು 2ನೇ ಸೆಮ್ಮು, ಮತ್ತೊಂದು ಮಧ್ಯಯುಗೀನ ಭಾರತದ ಇತಿಹಾಸ ಅದು 3 ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ, ಹಾಗೆ ಆಧುನಿಕ ಭಾರತದ ಇತಿಹಾಸ 5 ಮತ್ತು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ಅದನ್ನು ನಾವು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಲೂ ಕರಿತಾ ಇದ್ದೇವೆ. ಸೊ ಈಗಾಗಲೇ ನಾವು ಭಾರತಕ್ಕೆ ಬ್ರಿಟಿಷರ ಆಗಮನದ ಕುರಿತು ಗಮನಿಸಿದ್ದೇವೆ. ಕ್ಲೈವನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಬ್ರಿಟಿಷ್ ಸಾಮ್ರಾಜ್ಯ ವಾರ್ ಎಕ್ಸ್ಟೆನ್ಷನ್ ಮೂಲಕ ಎಕ್ಸ್ಟೆನ್ಷನ್ ಆಗಿ ಲಾರ್ಡ್ ಡಾಲ್ಹೌಸಿಯವರೆಗೂ ಬೆಳೆದು ಬಂದ ಬಗೆಯನ್ನು ಗಮನಿಸಿದ್ದೇವೆ. ಈಗಾಗಲೇ ಹೆಚ್ಚು ಕಡಿಮೆ ಇಡೀ ಭಾರತವೇ ಬ್ರಿಟಿಷರ ಅಂಡರದಲ್ಲಿ ಬಂದಿದೆ, ಅವರ ಅನೇಕ ಆಡಳಿತಾತ್ಮಕ ಕ್ರಮಗಳ ಪ್ರತಿಫಲವಾಗಿ. ಸೊ ಈ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ಇತಿಹಾಸದ ಮುಂದುವರಿದ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು, ಈ ಮೊದಲಿನ ಎಲ್ಲ ಸಂದರ್ಭಗಳಲ್ಲಿಯೂ ಬ್ರಿಟಿಷರಿಗೆ ಭಾರತವನ್ನು ಕಬಳಿಸುವಂಥ ಅವಕಾಶ ಒದಗಿಸಿ ಬಂದರೆ ಈ ಮುಂದಿನ ದಿನಮಾನಗಳಲ್ಲಿ ಭಾರತೀಯರು ಎಚ್ಚರಗೊಂಡು ಪ್ರತಿಯೊಂದು ಬ್ರಿಟಿಷ್ ಆಡಳಿತದ ಸುಧಾರಣೆಗಳಲ್ಲಿ ಭಾರತೀಯರಿಗೆ ಆಗುವಂಥ ನಷ್ಟಗಳನ್ನು ಅರಿತುಕೊಂಡು ಅದರ ಮೂಲಕವಾಗಿ ತಮ್ಮ ಮುಂದಿನ ಹೋರಾಟದ ಸಿದ್ಧತೆಯನ್ನು ಮಾಡುವಂತಹ ಅವಕಾಶಗಳು ಹೆಚ್ಚು ಒದಗಿ ಬರುತ್ತವೆ. ಸೊ ಪ್ರಾರಂಭದಲ್ಲಿ ಹಂತ ಹಂತವಾಗಿ ಭಾರತೀಯ ಪ್ರದೇಶಗಳು ಬ್ರಿಟಿಷ್ ಅಂಡರದಲ್ಲಿ ಹೋಗ್ತಾ ಇದ್ದವು. ಇನ್ನು ಮುಂದೆ ಹಂತ ಹಂತವಾಗಿ ಭಾರತೀಯರು ಪ್ರಜ್ಞಾವಂತರಾಗಿ ಹೋರಾಟದ ಹೆಜ್ಜೆಯನ್ನು ಪ್ರಾರಂಭಿಸತಕ್ಕಂಥ ದಿನಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಮುಖ್ಯ ಕಾರಣ 1857ರ ಮಹಾದಂಗೆಯ ನಂತರ ಎಚ್ಚೆತ್ತುಕೊಂಡ ಭಾರತೀಯ ಜನ. ಅದರ ಜೊತೆಗೆ ಬ್ರಿಟಿಷ್ ಸರ್ಕಾರವು ಭಾರತದ ಇತಿಹಾಸದಲ್ಲಿ ಕೈ ಹಾಕಿದರೆ ನಮಗೂ ತೊಂದರೆ ಇದೆ ಎಂಬ ಉದ್ದೇಶದಿಂದ ಸ್ವಲ್ಪ ಮಟ್ಟಿಗೆ ಭಾರತೀಯರ ಮನವೊಲಿಸುವಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಘಟನೆಗಳೇ ಭಾರತೀಯರಿಗೆ ಮುಂದಿನ ದಿನಮಾನಗಳಲ್ಲಿ ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತವೆ. ಸೊ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮುಂದಿನ ಪ್ರತಿಯೊಂದು ಹಂತದಲ್ಲಿನ ಅಧ್ಯಯನ ಭಾರತೀಯರು ಹೆಂಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಒಂದಾದ್ರೆ, ಬ್ರಿಟಿಷ್ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಈ ಸುಧಾರಣೆಗಳನ್ನು ಮಾಡ್ತಾ ಇದೆ, ಅನಿವಾರ್ಯವಾಗಿದೆಯೋ ಅವಶ್ಯಕವಾಗಿದೆಯೋ ಅಥವಾ ಭಾರತೀಯರಿಗೆ ಲಾಭವಾಗುತ್ತದೆ ಎಂಬ ಕಾರಣಕ್ಕಾಗಿ ಮಾಡುತ್ತಿದೆ, ಎಲ್ಲವನ್ನ ವಿಮರ್ಶಾತ್ಮಕವಾಗಿ ನಾವು ಗಮನಿಸಿದಾಗ ನಿಜಾಂಶ ಏನಂತ ಅರ್ಥವಾಗುತ್ತೆ. ಸರಿ, ಹಾಗಾದ್ರೆ ನಾವು ಈ 6ನೇ ಸೆಮಿಸ್ಟರ್ಲಿ ಓದ್ತಾ ಇರ್ತಕ್ಕಂಥದ್ದು ಆಧುನಿಕ ಭಾರತದ ಇತಿಹಾಸ. ಇದರ ಕಾಲಘಟ್ಟ 1858ರಿಂದ 57ರವರೆಗೆ ನಾವು ಈಗಾಗಲೇ ಓದಿದ್ದೇವೆ. 58ಕ್ಕೆ ಮಹಾದಂಗೆ ಕೊನೆಗೊಳ್ಳುತ್ತೆ ಲಾರ್ಡ್ ಕ್ಯಾನಿಂಗನ್ನಿಂದಾಗಿ. ಸೊ ಕ್ಯಾನಿಂಗ್ನಿಂದ ಕೊನೆಯವರೆಗಿನ ಅವಧಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸೊ 1950 ಸ್ವತಂತ್ರ ನಂತರದವರೆಗಿನ ಅವಧಿಯನ್ನ ಅಧ್ಯಯನ ಮಾಡ್ತೇವೆ. ಸೊ ಇದು ಪೇಪರ್ ಫಸ್ಟ್ ಮತ್ತು ಕಂಪಲ್ಸರಿ, ಅಂದ್ರೆ ಎಲ್ಲ ಇತಿಹಾಸದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ಪಠ್ಯಕ್ರಮ. ಸರಿ, ಈ ಅವಧಿಯಲ್ಲಿ ನಾವು ಏನನ್ನ ಓದ್ತೀವಿ? ಇಂಡಿಯಾ ಅಂಡರ್ ಬ್ರಿಟಿಷ್ ಕ್ರೌನ್, ಭಾರತವು ಬ್ರಿಟಿಷರ ನಿಯಂತ್ರಣದಲ್ಲಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಸಂಪೂರ್ಣ ವಿಸ್ತರಣೆ. ಸೊ 20 ತಾಸುಗಳ ಅವಧಿಯಲ್ಲಿ ಇದನ್ನು ಅಧ್ಯಯನ ಮಾಡಬೇಕಾಗಿದೆ. ಆ 20 ತಾಸುಗಳ ಅವಧಿಯಲ್ಲಿ ಏನೇನು ಓದಬೇಕಾಗಿದೆ? ಲಾರ್ಡ್ ಲಿಟ್ಟನ್ನ. ಸೊ ಇವನ ಅವಧಿಯಲ್ಲಿನ ಆಂತರಿಕ ಮತ್ತು ವಿದೇಶಾಂಗ ನೀತಿ ಅಂದ್ರೆ ಆಡಳಿತಾತ್ಮಕ ಸುಧಾರಣೆಗಳು, ಹಾಗೆ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮಾಡಿಕೊಂಡಿರ್ತಕ್ಕಂಥ ಬದಲಾವಣೆಗಳು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಗಮನಿಸ್ತೀವಿ. ನಾವು ಲಾರ್ಡ್ ಲಿಟ್ಟನ್ನಿಂದಲೇ ಪ್ರಾರಂಭ ಆಗುತ್ತೆ. ಬ್ರಿಟಿಷ್ ಸಾಮ್ರಾಜ್ಯ ಎಕ್ಸ್ಟೆನ್ಷನ್ ಆಗೋದಕ್ಕೆ ಅವನೇನ್ ಮಾಡ್ತಾನೆ, ಹಾಗೆ ಭಾರತೀಯರು ಈ ಪ್ರತಿಯೊಂದು ಘಟ್ಟವನ್ನ ಹೇಗೆ ಗಮನಿಸ್ತಾ 1857 ಸಂದರ್ಭದಲ್ಲಿನ ಪಾಠವನ್ನ ನೆನಪಿಸಿಕೊಳ್ತಾ ತಮ್ಮಷ್ಟಕ್ಕೆ ತಾವು ಜಾಗೃತರಾಗ್ತಾ ಸಂಘಟನೆಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸ್ತಾ ಇದ್ದೇವೆ.
ಸೊ ಮಾಡ್ತಕ್ಕಂಥ ಆಂತರಿಕ ನೀತಿಯಲ್ಲಿನ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಯಲ್ಲಿನ ಸುಧಾರಣೆಗಳು ಬ್ರಿಟಿಷ್ ಸರ್ಕಾರಕ್ಕೂ ಅನೇಕ ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತೆ, ಭಾರತೀಯರಿಗೂ ಅನೇಕ ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತೆ. ಅವೆಲ್ಲವನ್ನ ಈ ಅವಧಿಯಲ್ಲಿ ಸೆಕ್ಷನ್ದಲ್ಲಿ ಲಾರ್ಡ್ ರಿಪ್ಪನ್ ಈಸ್ ರಿಫಾರ್ಮ್ಸ್, ಲಾರ್ಡ್ ರಿಪ್ಪನ್ ಮತ್ತು ಅವನ ಸುಧಾರಣೆಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗುತ್ತೆ ಅಂತಂದ್ರೆ 1857ರ ಕ್ರಾಂತಿಯ ನಂತರದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತರಿಗೆ ಅಂತ ಅದ್ಭುತವಾಗಿರ್ತಕ್ಕಂಥ ಆಡಳಿತಾತ್ಮಕ ಸಫಲ ಒದಗಿಸಿಕೊಡ್ತಾನೆ ಲಾರ್ಡ್ ರಿಪ್ಪನ್. ಅಂದ್ರೆ ಲಿಟ್ಟನ್ನ ತಂದಿರ್ತಕ್ಕಂಥ ಸುಧಾರಣೆಗಳ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ, ಅರ್ಥಾತ್ ಭಾರತೀಯರ ಮನವೊಲಿಸಿಕೊಳ್ಳುವಂತಹ ರೀತಿಯಲ್ಲಿ ಅಥವಾ ಭಾರತಕ್ಕೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಅಥವಾ ಭಾರತಕ್ಕೆ ಆಡಳಿತವನ್ನು ಒದಗಿಸಿಕೊಡುವಂತಹ ರೀತಿಯಲ್ಲಿ ಸುಧಾರಣೆಗಳನ್ನು ಮಾಡ್ತಾರೆ. ಸೊ ಈ ಅದ್ಭುತವಾಗಿರ್ತಕ್ಕಂಥ ಸುಧಾರಣೆಗಳಿಂದ ಭಾರತ ಈಗಾಗಲೇ ಎಚ್ಚೆತ್ತುಕೊಂಡಿದ್ರು, ಪರಿಪೂರ್ಣವಾಗಿ ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶ ಒದಗಿಸಿಕೊಟ್ಟಂತಾಗುತ್ತದೆ. ಸೊ ಲಾರ್ಡ್ ರಿಪ್ಪನ್ ರಾಜೀನಾಮೆ ಕೊಟ್ಟಾಗ ಭಾರತೀಯರೆಲ್ಲರೂ ದುಃಖ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದಾದ್ರೆ, ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ ಭಾರತೀಯರಾಗಿ ದುಡಿದಿರ್ತಕ್ಕಂಥ ಏಕೈಕ ವೈಸ್ರಾಯ ರಾಜಪ್ರತಿನಿಧಿ ಅಂತ ಕರೆಯುವುದು ಲಾರ್ಡ್ ರಿಪ್ಪನ್ ಅನ್ನ. ಹಾಗೆ ಈ ಅವಧಿಯಲ್ಲಿ ಆಡಳಿತಾತ್ಮಕವಾಗಿ ಏನ್ ಸುಧಾರಣೆ ಮಾಡಿದ್ದಾನೆ, ಹಾಗೆ ವಿದೇಶಾಂಗ ನೀತಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬೆಳವಣಿಗೆಗೂ ಆತ ಮಾಡ್ಕೊಂಡಿರ್ತಕ್ಕಂಥ ಕ್ರಮಗಳೇನು, ಅವೆಂತ ಧೋರಣೆಗಳಾಗಿದ್ದು, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ತೀವಿ ಅಂತ. ಹಾಗೆ ಸಿ ಲಾರ್ಡ್ ಕರ್ಜನ್ ನೋಡಿ, ಒಂದು ಹಂತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬೆಳವಣಿಗೆಗೆ ಫೋರ್ಸಿಯಬಲಿ ಕ್ರಮಗಳನ್ನು ಕೈಗೊಂಡ್ರೆ, ಇನ್ನೊಂದು ಹಂತದಲ್ಲಿ ಭಾರತೀಯರ ಬೆಳವಣಿಗೆಗೆ ಕ್ರಮಗಳನ್ನು ಕೈಗೊಳ್ತಾನೆ. ಹಾಗೆ ಕರ್ಜನ್ ಕಾಲಕ ಮತ್ತೆ ವಿರುದ್ಧವಾಗಿ ಭಾರತೀಯ ವಿರುದ್ಧವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತಾರೆ. ಅಂದ್ರೆ ಈ ಮೂರು ಹಂತಗಳಲ್ಲಿ ಭಾರತೀಯರು ಪರಿಪೂರ್ಣವಾಗಿ ಜ್ಞಾನದ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ಸಫಲಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂತ ಅವಕಾಶ ಒದಗಿ ಬರುತ್ತೆ. ಅಂದ್ರೆ ಭಾರತೀಯ ಜ್ಞಾನದ ದೃಷ್ಟಿಕೊಂಡ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಹಂತ ಅಂತ ನಾವು ಕರಿಬಹುದು ಅಂತ. ಹಾಗೆ ಲಾರ್ಡ್ ಕರ್ಜನ್ ಅವ್ರು ಮಾಡಿರ್ತಕ್ಕಂಥ ಸುಧಾರಣೆಗಳು ನಿಜವಾಗಿಯೂ ಭಾರತೀಯರಿಗೆ ಒಪ್ಪಿಕೊಳ್ಳುವಂತಹ, ಮೆಚ್ಚಿಕೊಳ್ಳುವಂತ ಅಂತ ಅದ್ಭುತವಾಗಿರ್ತ ಸುಧಾರಣೆ. ಆ ಸುಧಾರಣೆಗಳ ಹಿನ್ನೆಲೆಯಲ್ಲೂ ಭಾರತೀಯರು ಎಚ್ಚೆತ್ತುಕೊಳ್ಳಿಕ್ಕೆ ಅವಕಾಶ. ಒಂದು ವೇಳೆ ನಮ್ಮದೇ ಆಡಳಿತ ಆಗಿರಲಿ, ಇಂಥ ಸುಧಾರಣೆಗಳನ್ನ ನಾವೇ ನಿರ್ಮಾಣ ಮಾಡಿಕೊಂಡ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆಡಳಿತಾತ್ಮಕ ಜೀವನವನ್ನ ರೂಪಿಸಿಕೊಳ್ಬಹುದು ಅಂತಕ್ಕಂಥ ವಿಚಾರವನ್ನು ಕೆಲವು ಭಾರತೀಯರು ಕಲ್ಪಿಸಿಕೊಳ್ಳಬಹುದಾಗಿರ್ತಕ್ಕಂಥ ಅವಕಾಶ ಒದಗಿ ಬರುತ್ತೆ. ಒಟ್ಟಾರೆ ಈ ಮೂರು ವೈಸ್ರಾಯಗಳ ಆಡಳಿತದ ಅವಧಿಯಲ್ಲಿ, ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತೀಯರ ಮನ ಪರಿವರ್ತನೆ ಆಗುವುದನ್ನು ಕಾಣ್ತೀವಿ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. 1857ರ ಕ್ರಾಂತಿಯ ನಂತರದ ರಾಣಿಯ ಘೋಷಣೆಯು ಪ್ರಮುಖವಾಗಿರ್ತಕ್ಕಂಥ ಪಾತ್ರಶತೆ. ಆ ಹಿನ್ನೆಲೆಯಲ್ಲಿ ಭಾರತೀಯರಿಗೇನೆ ಅನುಕೂಲಕರವಾಗಿರ್ತಕ್ಕಂಥ ಆಡಳಿತಾತ್ಮಕ ಬದಲಾವಣೆಯ ಲಕ್ಷಣಗಳನ್ನ ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಈ 20 ತಾಸುಗಳ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಹಾಗೂ ಭಾರತೀಯರು ಈ ಸುಧಾರಣಾತ್ಮಕ ದಿಶೆಯಲ್ಲಿ ಏನನ್ನ ಗಮನಿಸ್ತಾ ಇದ್ದಾರೆ, ಇದರಿಂದ ತಾವಾಗಿ ಎಚ್ಚೆತ್ತುಕೊಳ್ತಾರೆ, ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟಕ 2 ಸಹಿತ 20 ತಾಸುಗಳ ಅವಧಿಯಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ವಿಷಯ. ನಾನು ಈಗಾಗಲೇ ಹೇಳಿದೆ, ಘಟಕ 1ರಲ್ಲಿ ಭಾರತೀಯರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಬರೀ ಅವರು ಆಡಳಿತಾತ್ಮಕ ಸುಧಾರಣೆಗಳಿಂದ ಎಚ್ಚೆತ್ತುಕೊಂಡಿಲ್ಲ, ಅದ್ರ ಜೊತೆಗೆ ಅನೇಕ ಭಾರತೀಯರು, ಅಂದ್ರೆ 1857ರ ಕ್ರಾಂತಿಯಲ್ಲೇ ಪಾಠ ಕಲಿತುಕೊಂಡಿರ್ತಕ್ಕಂಥ ಭಾರತೀಯರು ಉಳಿದ ಭಾರತೀಯರನ್ನು ಎಚ್ಚರಗೊಳಿಸುವಂತ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ತಮ್ಮನ್ನ ತಾವು, ತಮ್ಮ ತನು ಮನ ಧನ ಎಲ್ಲವನ್ನ ಅರ್ಪಿಸಿ ಭಾರತ ಸ್ವತಂತ್ರ ಆಗ್ಬೇಕಂತಕ್ಕಂಥ ದಿಶೆಯಲ್ಲಿ ಅನೇಕ ಮಹನೀಯರು ಶ್ರಮವಹಿಸಿದ್ದಾರೆ ಅಂತ ವಿಷಯವನ್ನ ನಾವಿಲ್ಲಿ ಓದ್ತೀವಿ. ಅದನ್ನೇ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಮೂವ್ಮೆಂಟ್ಸ್ ಆಫ್ ದಿ 19th and 20th century. 19-20ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಚಳವಳಿ, ಅಂದ್ರೆ ಚಳವಳಿಯ ರೂಪದಲ್ಲಿ ಬದಲಾವಣೆ ಆಗುವಂತ, ಅತ್ಯಂತ ಶೀಘ್ರಗತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭವನ್ನು ಕಾಣ್ತೀವಿ ಅಂತ. ಯಾಕಂದ್ರೆ ಭಾರತೀಯರು ಸ್ವತಂತ್ರ ಆಗ್ಬೇಕು ಅಂತಕ್ಕಂಥ ತವಕ ಇಲ್ಲಿ ಅನೇಕರಲ್ಲಿ ನಾವು ಕಾಣ್ತೀವಿ ಅಂತ. ಹಾಗಾದ್ರೆ ಇದರಲ್ಲಿ ಭಾರತೀಯರು ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಯಾರ್ಯಾರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಾರೆ, ಇವರಷ್ಟೇ ಅಲ್ಲ, ಇನ್ನು ಅನೇಕರಿದ್ದಾರೆ. ಬಟ್ ಇವರ ಮೂಲಕವಾಗಿ ಭಾರತದ ನಾನಾ ಭಾಗಗಳಲ್ಲಿ ಭಾರತೀಯರನ್ನ ಪ್ರಜ್ಞಾವಂತರನ್ನಾಗಿ ಮಾಡಿ, ಅವರನ್ನ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಚ್ಚರಗೊಳಿಸಿ, ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ, ಹೋರಾಟಕ್ಕೆ ಪ್ರೇರೇಪಣೆ ನೀಡುವ, ಅಣಿಗೊಳಿಸುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಪ್ರಯತ್ನ, ಅದು ಬ್ರಿಟಿಷ್ ಸರ್ಕಾರದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಭಾರತನ ಎಚ್ಚರಿಸಿಕೊಂಡು ಅದರಲ್ಲಿ ಏನ್ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮ ಸಮಾಜ ಅಂತಕ್ಕಂಥ ಒಂದು ಸಂಘಟನೆಗಳ ಮೂಲಕ ರಾಜಾರಾಮ್ ಮೋಹನ್ ರಾಯರವರು ಕೆಲವು ಪ್ರದೇಶಗಳಲ್ಲಿ ಭಾರತೀಯರನ್ನ ಪ್ರಜ್ಞಾವಂತಗೊಳಿಸ್ತಾರೆ.
ಹಾಗೆ ಪ್ರಾರ್ಥನಾ ಸಮಾಜ ರಾನಡೆರವರು, ಆರ್ಯ ಸಮಾಜ ದಯಾನಂದ ಸರಸ್ವತಿ ಅವರು, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರವರು, ಥಿಯೋಸಾಫಿಕಲ್ ಸೊಸೈಟಿ ಡಾಕ್ಟರ್ ಆನಿ ಬೆಸೆಂಟ್ ಅವರು. ಸೊ ಈ ಎಲ್ಲ ವ್ಯಕ್ತಿಗಳು ಭಾರತದ ಅನೇಕ ಭಾಗಗಳಲ್ಲಿ ಭಾರತೀಯರನ್ನ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಡಿದೆಬ್ಬಿಸುವಂತಹ ಶೀಘ್ರಗತಿಯಲ್ಲಿ ಎಚ್ಚರಗೊಳ್ಳುವಂತಹ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಭಾರತದಲ್ಲಿ ಮೂಡಿಕೊಂಡಿರ್ತಕ್ಕಂಥ ಅನಿಷ್ಟ ಸಂಪ್ರದಾಯಗಳಿಂದ ಹೊರತರುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರ ತಮ್ಮ ಕೆಟ್ಟ ಸಂಪ್ರದಾಯದಿಂದ ಹೊರಬಂದ್ರೆ ಜಾಗೃತರಾಗ್ತಾರೆ. ಜಾಗೃತರಾದರೆ ತಾವು ಎಲ್ಲಿದ್ದೇವೆ ಅಂತ ಅರ್ಥವಾಗುತ್ತೆ. ಅದ್ರ ಮೂಲಕವಾಗಿ ದೇಶದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆನಂತರ ಇತರರ ಕಡೆಗೆ ಅಥವಾ ದೇಶದ ಕಡೆಗೆ ಗಮನ ಹರಿಸಬೇಕು ಅಂತಕ್ಕಂಥ ತತ್ವವನ್ನು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಸಮಾಜದಲ್ಲಿ ಇರತಕ್ಕಂಥ ಅನೇಕ ಅನಿಷ್ಟ ಸಂಪ್ರದಾಯಗಳನ್ನ ತೊಡೆದು ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅತಿ ಪ್ರಮುಖ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಈ ಸಂಘಟನೆ ಥಿಯೋಸಾಫಿಕಲ್ ಸೊಸೈಟಿ ಡಾಕ್ಟರ್ ಆನಿ ಬೆಸೆಂಟ್ ಅವರು ಭಾರತದಲ್ಲಿ ಭಾರತೀಯರ ಜೀವನಾಡಿಯನ್ನೇ ಬಡಿದೆಬ್ಬಿಸಿದ ಮಹಿಳೆ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಸ್ವತಂತ್ರ ಹೋರಾಟಕ್ಕಾಗಿ ಭಾಗಿಯಾಗಲೇಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೆ ಈ ಮಹಿಳೆ. ಇವರೆಲ್ಲ ಇಲ್ಲ ಅಂತ ಇರ್ತಾರೆ. ಆದ್ರೆ ಬಡಿದೆಬ್ಬಿಸುವ ಅಂದ್ರೆ ವಿದೇಶಿಯರ ಇಂಗ್ಲೆಂಡಿನ ಮಹಿಳೆಯ ಭಾರತೀಯ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಹೋರಾಟ ಮಾಡಬಾರ್ದು ದೃಷ್ಟಿಕೋನದಲ್ಲಿ ಎಲ್ಲರೂ ಎಚ್ಚೆತ್ಕೊಂಡು ಬಹುಶಃ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಭಾರತೀಯರು ಎಚ್ಚರಗೊಳ್ಳುವುದಕ್ಕೆ, ತಮ್ಮನ್ನು ತಾವು ದೇಶಾಭಿಮಾನಕ್ಕೆ ಒಲಿಸಿಕೊಳ್ಳುವುದಕ್ಕೆ, ತಮ್ಮನ್ನು ತಾವು ಜಾಗೃತರಾಗಿ ಉತ್ತಮವಾಗಿರ್ತಕ್ಕ ಆಡಳಿತವನ್ನು ರೂಪಿಸಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಅವಕಾಶ ದೊರಕಿ ಬಂದಿತ್ತು ಈ ಘಟಕ ಅಲ್ಲಿ 20 ತಾಸುಗಳ ಅವಧಿಯಲ್ಲಿ. ಸೊ ಇದನ್ನು ನಾವು ಹಂತ ಹಂತವಾಗಿ ಗಮನಿಸ್ತಾ ಹೋಗ್ಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಭಾರತೀಯರ ಮನಸ್ಸಿನಲ್ಲಿ ಆಗ್ತಿದೆ, ಅಥವಾ ಸಾಮಾಜಿಕವಾಗಿ ಆಗ್ತಿದೆ, ಅಥವಾ ಧಾರ್ಮಿಕವಾಗಿ ಆಗ್ತಿದೆ. ಸೊ ವಿಶಾಲ ಮನೋಭಾವನೆಯಿಂದ ನೋಡುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಚಿಕ್ಕ ಮನಸ್ಸಿನಿಂದ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸೊ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಅಥವಾ ನಾವು ನಂಬಿಕೊಂಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಬಿಟ್ಟು ಹೊಸ ವ್ಯವಸ್ಥೆ ಕಾಲಿಡಬೇಕು ಅಂದಾಗ ನಾವು ಬಹಳಷ್ಟು ತಾಳ್ಮೆ ತೆಗೆದುಕೊಳ್ಬೇಕಾಗುತ್ತೆ. ಅಂತ ಅನೇಕ ವಿಷಯಗಳನ್ನ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಇದ್ರ ಜೊತೆಗೇನೆ ಇತರೆ ಚಳವಳಿಗಳು ಸಂಭವಿಸ್ತದೆ. ಹಿಂದೂ ಧರ್ಮದಲ್ಲಿ ಆದಂತೆ ಉಳಿದ ಧರ್ಮಗಳಲ್ಲೂ ಜಾಗೃತಿ ಮನೋಭಾವನೆ ನಿರ್ಮಾಣವಾಗುತ್ತೆ. ಸೊ ಅದೇ ಬಿ ಸೆಕ್ಷನ್ ಅಲ್ಲಿ ಅಲಿಗರ್ ಮೂವ್ಮೆಂಟ್, ಸರ್ ಸೈಯದ್ ಅಹಮದ್ ಖಾನ್ ಮುಂತಾದವರುಗಳ ಮೂಲಕ ಇಸ್ಲಾಮಿಕ್ ಧಾರ್ಮಿಕ ಚಳುವಳಿ ನಿರ್ಮಾಣವಾಗುತ್ತೆ. ಇದಲ್ಲದೆ ಸಿಖ್ಖರ, ಪರ್ಷಿಯನ್ನರ ಮತ್ತು ಕ್ರಿಶ್ಚಿಯನ್ನರ ಧರ್ಮಗಳಲ್ಲಿ ಸಹಿತ ಬದಲಾವಣೆಗಳು ಅಥವಾ ಜಾಗೃತಿ ಮೂಡಿಸುವಂತ ಪ್ರಯತ್ನ ನಡೆಯುತ್ತೆ. ಅಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಎಚ್ಚರಗೊಳ್ಳುವಂತ ಪ್ರಯತ್ನ. ಬಟ್ ಈ ಎಚ್ಚರಗೊಳ್ಳುವಂತ ಪ್ರಯತ್ನವೇ ಮತ್ತೊಂದು ದಿಶೆಯಲ್ಲಿ ಬದಲಾವಣೆಗೆ ಕಾರಣನೂ ಆಗುತ್ತೆ. ಅಂದ್ರೆ ಮನುಷ್ಯ ಭಾವನಾತ್ಮಕವಾಗಿ ಸ್ಪಂದಿಸುವ ಜೊತೆಗೆ ಧಾರ್ಮಿಕವಾಗಿ ಸ್ಪಂದಿಸತಕ್ಕಂಥ ಸಂದರ್ಭಗಳು ಬಂದಾಗ ಕೆಲವು ಸಂದರ್ಭದಲ್ಲಿ ಅದು ವಿಭಜನೆ ಆಗೋದಕ್ಕೂ ಅವಕಾಶ. ಹಾಗೆ ಭಾರತೀಯರು ಹೇಗೆ ಸ್ವತಂತ್ರ ಆಗ್ಬೇಕಂತ ಅಪೇಕ್ಷೆ ಪಟ್ಟರು ಅಂತದೇ ದಿಶೆಯಲ್ಲಿ ಉಳಿದ ಧರ್ಮೀಯರು ಸ್ವತಂತ್ರ ಆಗುವಂತ ಆಸೆ ನಿರ್ಮಾಣ ಆಗುತ್ತೆ. ಅಂತ ಆಸೆಗೆ ಇಂಗ್ಲಿಷರು ಬೇರೊಂದು ರೀತಿಯಲ್ಲಿ ನೀರನ್ನು ಹಾಕುವಂತ ಪ್ರಯತ್ನ ಪಟ್ಟಾಗ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ರೀತಿಯಲ್ಲಿ ವಿಭಜನೆ ಆಗುವ ಅಥವಾ ಧಾರ್ಮಿಕ ಸಂಘರ್ಷಕ್ಕೆ ಅವಕಾಶ ಒದಗಿಸಿಕೊಡುವಂತ ರೀತಿಯಲ್ಲಿ ಬದಲಾವಣೆಗಳು ನಿರ್ಮಾಣ ಆಗಿದ್ದನ್ನು ಕಾಣ್ತೀವಿ. ಅನಿವಾರ್ಯ, ಯಾರೇನು ಮಾಡ್ಲಿಕ್ಕಾಗಿಲ್ಲ. ಆದ್ರೂ ಯಾಕೆ ಆಗಿದೆ, ಯಾಕೆ ಆಗಬಾರ್ದಾಗಿತ್ತು, ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಗಮನದ ಮೂಲಕ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ನಾವು ಇತಿಹಾಸದ ಮೂಲಕ ಕಲಿತುಕೊಂಡಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲೂ ಸಹ ನಾವು ಎಚ್ಚರವಾಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಹೋದ್ರೆ ಮತ್ತೆ ಅಂತ ಅನಿಷ್ಟದ ಕೂಪಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಸೋಷಿಯಲ್ ಫಿಲಾಸಫಿ ಮಹಾತ್ಮ ಗಾಂಧೀಜಿಯವರ ಸಾಮಾಜಿಕ ಸಿದ್ಧಾಂತವನ್ನ, ಸಾಮಾಜಿಕ ತತ್ವವನ್ನ, ಸಾಮಾಜಿಕ ಕಳಕಳಿಯನ್ನ, ಇವೆಲ್ಲದರ ಜೊತೆಯಲ್ಲಿ ನಾವೆಲ್ಲ ಒಂದಾಗಿರ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ನಮ್ಮಲ್ಲಿರ್ತಕ್ಕಂಥ ಅನಿಷ್ಟ ಸಂಪ್ರದಾಯಗಳು ಏನು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ನಾವ್ಯಾಕೆ ಹೀಗಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನ ಜನತೆಗೆ ತಿಳಿಸ್ಕೊಡ್ತಾ, ಜನರಿಗೆ ಒಳ್ಳೆಯದನ್ನು ಮಾಡ್ತಾ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನ ಅಲ್ಲಿ ಗಮನಿಸ್ತೀವಿ. ಅಂದ್ರೆ ವ್ಯಕ್ತಿಗತವಾಗಿ ಯಾರ್ಯಾರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಶ್ರಮವನ್ನ ಕೊಟ್ಟಿದ್ದಾರೆ, ಆ ಶ್ರಮದ ಪ್ರತಿಫಲವಾಗಿ ಯಾರ್ಯಾರು ಹೇಗೆ ಅರ್ಥೈಸಿಕೊಂಡಿದ್ದಾರೆ, ಆ ಅರ್ಥೈಸುವಿಕೆಯ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು,
ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಘಟಕ 3ರಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಎಷ್ಟು ಫಾಸ್ಟ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದ್ರೆ, ಒಂದನೇ ಹಂತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ನೋಡ್ತೀವಿ, ಅದ್ರ ಜೊತೆಲೇ ನಾವು ಅದನ್ನ 2ನೇ ಹಂತ ಅಂತ ಕರ್ಕೊಂಡಿದ್ದೇವೆ ಭಾರತೀಯರು ಜಾಗೃತರಾಗಿರ್ತಕ್ಕಂಥ ದಿನಗಳು. ಸೊ 3ನೇ ಹಂತಕ್ಕಾಗಲೇ ಆಟೋಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಗಮನಿಸಿದಾಗ ಬ್ರಿಟಿಷ್ ಸರ್ಕಾರ ಭಾರತೀಯರ ಕ್ರಾಂತಿಯನ್ನು ಹತ್ತಿಕ್ಕೋಸ್ಕರವಾಗಿ ಅಥವಾ ದಂಗೆ ಏಳಬಾರದು ದೃಷ್ಟಿಕೋನ ಅನುಗುಣವಾಗಿ ಹಂತವಾಗಿ ಕೆಲವು ಸಂವಿಧಾನಾತ್ಮಕ ಬದಲಾವಣೆಗಳನ್ನ ಅಥವಾ ಭಾರತೀಯರಿಗೆ ಸುಧಾರಣೆಯನ್ನ ಕೊಡುವ ನೆಪದಲ್ಲಿ ತಂದ ಬದಲಾವಣೆಗಳು. ಆದ್ರೆ ಭಾರತೀಯರು ಪ್ರತಿಯೊಂದು ಬದಲಾವಣೆಗಳ ಮೂಲಕವೂ ಸಂತೃಪ್ತರಾಗದೆ ಇನ್ನಷ್ಟು ಸೌಲಭ್ಯಗಳನ್ನು ಪಡಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೂ ಅವ್ರ ಮನಸ್ಸಿನಲ್ಲಿ ಹೋರಾಟದ ವಿಚಾರಗಳು ತುಂಬಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋರಾಟದತ್ತ ಹೆಜ್ಜೆ ಹಾಕ್ತಾರೆ. ಇವರನ್ನು ಸಂತೃಪ್ತಪಡಿಸೋಸ್ಕರ ಬ್ರಿಟಿಷರು ಆಡಳಿತಾತ್ಮಕ ಸುಧಾರಣೆ ಮಾಡ್ತಾರೆ. ಸೊ ಒಂದು ಕಡೆಗೆ ಸುಧಾರಣೆಗಳು, ಮತ್ತೊಂದು ಕಡೆಗೆ ಹೋರಾಟಗಳು, ಅವೆರಡೂ ಸೈಮಲ್ಟೇನಿಯಸ್ ಆಗಿ ನಡ್ತಾ ಬರ್ತಾರೆ. ಅದರ ಪರಿಣಾಮವಾಗಿ ನಾವು ಅದನ್ನ ಭಾರತೀಯ ರಾಷ್ಟ್ರೀಯ ಚಳುವಳಿ ಅಂತ ಕರಿತೀವಿ. ಸೊ ಆ ಚಳುವಳಿ ಅತಿ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಸುಮಾರು 24 ತಾಸುಗಳವರೆಗೆ, ಅದಕ್ಕಿಂತ ಹೆಚ್ಚು ಬೇಕಾಗುತ್ತೆ. ಬಟ್ ಅಧ್ಯಯನದ ದೃಷ್ಟಿಕೋನ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ದೃಷ್ಟಿಕೋನ ನಾವು 24 ತಾಸುಗಳವರೆಗೆ ಅದನ್ನು ಗಮನಿಸ್ತೀವಿ. ಹಾಗೆ ಏನ್ ನಡೀತಿದೆ ಇಲ್ಲಿ? ಭಾರತೀಯ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾರೆ, ಅದ್ರ ಜೊತೆಗೆ ಭಾರತೀಯರನ್ನ ಹತ್ತಿಕ್ಕೋಸ್ಕರವಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಿದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸ್ತಾ ಇದ್ದೀವಿ. ಅರ್ಥಾತ್ ಇಲ್ಲಿ ಫಸ್ಟ್ ಫೇಸ್ ಅಲ್ಲಿ 1880 1905ರವರೆಗಿನ ಹಂತ ಅಂದ್ರೆ ಇನ್ನೂ ಭಾರತೀಯರು ಜಾಗೃತರಾಗುವಂತ ಅವಕಾಶ, ಇನ್ನೂ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ತಮ್ಮನ್ನ ತಾವೇ ಸಂಘಟನೆಗಳ ಮೂಲಕ ಹಾಗೂ ಈ ಮೊದಲಾಗಿರ್ತಕ್ಕಂಥ ಜ್ಞಾನದ ಮೂಲಕ ಜಾಗೃತಗೊಂಡು ಹೋರಾಟದ ಹೆಜ್ಜೆಗೆ ಅವಕಾಶ ನಿರ್ಮಾಣ ಮಾಡಿಕೊಳ್ತಾರೆ. ಇದು ನಡೆದ ಬ್ರಿಟಿಷ್ ಸರ್ಕಾರ ಈ ಹಂತದಲ್ಲೇ ಕೆಲವು ಬದಲಾವಣೆ ಮಾಡುತ್ತೆ. ಬಹುಶಃ ಅದುವೇ ಬ್ರಿಟಿಷ್ ಸರ್ಕಾರಕ್ಕೆ ಮುಳುವ ಆಗುತ್ತೆ ಅಂತ. 2 ಸಂವಿಧಾನಾತ್ಮಕ ಬೆಳವಣಿಗೆ ಬರ್ತದೆ. ಅದ್ರ ಮೂಲಕವಾಗಿ ಭಾರತೀಯರನ್ನ ಸಂತೃಪ್ತಪಡಿಸೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರದ ಪ್ರಯತ್ನ, ಇಷ್ಟಕ್ಕೆ ಸಂತೃಪ್ತರಾಗಿರ್ತಕ್ಕಂಥ ಭಾರತೀಯರು ಹೋರಾಟದ ಹಾದಿಯನ್ನ ತುಳಿಯುವಂತ ಪ್ರಯತ್ನ, ಅವೆರಡರ ಮಧ್ಯೆ ನಡೀತಾರೆ. ಅಂದ್ರೆ ಒಂದ್ ಕಡೆಗೆ ಬ್ರಿಟಿಷ್ ಸರ್ಕಾರ ಏನಾದ್ರು ಮಾಡಿ ಭಾರತೀಯರನ್ನ ಹತ್ತಿಕ್ಬೇಕು ಅಂತ ಪ್ರಯತ್ನಪಟ್ಟರೆ, ಭಾರತೀಯರು ಏನಾದ್ರು ಮಾಡಿ ನಾವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಆದ್ರೆ ನಮ್ಮ ಹತ್ರ ಸಂಘಟನೆ ಬೇಕು, ಆ ಸಂಘಟನೆ ಮೂಲಕ ಹೋರಾಟ ಪ್ರಾರಂಭಿಸಬೇಕು ಅಂತಕ್ಕಂಥ ದಿಶೆಯಲ್ಲಿದೆ. ಬ್ಯಾಡ್ ಲಕ್ ಗುಡ್ ಲಕ್ ಭಾರತೀಯರಿಗೆ ಒಂದು ಒಳ್ಳೆ ಅವಕಾಶ ಒದಗಿ ಬರುತ್ತೆ. ಅದು ಸೆಕೆಂಡ್ ಫೇಸ್ ನಲ್ಲಿ 1905ರಿಂದ 1919 ಅರ್ಥಾತ್ ಬಂಗಾಳದ ವಿಭಜನೆಯ ಮೂಲಕ. ನಾನು ಆಗ್ಲೇ ಹೇಳಿದೆ, ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸ್ಲಿಮರು ಅನೇಕರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬದಲಾವಣೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬದಲಾವಣೆಯ ಬೀಜವನ್ನ ಬ್ರಿಟಿಷ್ ಸರ್ಕಾರ ಒಡೆಯುವ ರೀತಿಯಲ್ಲಿ ಪ್ರಯತ್ನ ಪಡುತ್ತೆ. ಅದ್ರ ಮೂಲಕ ಬಂಗಾಳವನ್ನು ವಿಭಜನೆ ನಂತರ ಅದು ಆಡಳಿತದ ನೆಪ. ಆದರೆ ಹಿಂದೂ ಮತ್ತು ಮುಸ್ಲಿಮರನ್ನ ಒಡೆದಿದ್ದಾರೆ. ಇನ್ನಷ್ಟು ಕಾಲ ನಾವು ಆಡಳಿತ ನಿರ್ಮಾಣ ಮಾಡಬಹುದು ಎಂಬ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಹಂತ. ಬಟ್ ಇದು ಭಾರತೀಯ ಅರ್ಥ ಆಗಿಲ್ಲ. ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕೆಲವು ಕೈಬೆರಳಿನಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಮಾತ್ರ ಮುಸ್ಲಿಂ ವಿಭಜನೆ ಬೇಕು ಅಂತಕ್ಕಂಥ ಉದ್ದೇಶ ಇತ್ತು, ಉಳಿದವರೆಲ್ಲ ಇಲ್ಲ. ಹೀಗಾಗಿ ಈ ಬಂಗಾಳದ ವಿಭಜನೆ ಬಂಗಾಳಕ್ಕೆ ಸೀಮಿತವಾಗಿ ಇಡೀ ದೇಶಾದ್ಯಂತ ಹೋರಾಟಕ್ಕೆ ಅವಕಾಶ ಮಾಡ್ಕೊಂಡು, ಎಷ್ಟರ ಮಟ್ಟಿಗೆ ಹೋರಾಟಕ್ಕೆ ಅವಕಾಶ ಮಾಡ್ಕೊಂಡ್ರೆ ಅತ್ಯಂತ ತೀವ್ರಗತಿಯಲ್ಲಿ, ಅಂದ್ರೆ ಎಷ್ಟು ಜನ ಜಾಗೃತರಾಗಿದ್ದರು, ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ತುದಿಗಾಲ ಮೇಲೆ ನಿಂತುಕೊಳ್ಳೋದಿಲ್ಲ ಗೊತ್ತಾಗುತ್ತೆ. 1906 ಬಂಗಾಳದ ವಿಭಜನೆ 1911 ಬ್ರಿಟಿಷ್ ಸರ್ಕಾರ ವಾಪಸ್ ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ರೀತಿಯಲ್ಲಿ ಕ್ರಿಯೆ ಮಾಡಿದೆ. ಅಂದರೆ ಬ್ರಿಟಿಷ್ ಸರ್ಕಾರವನ್ನು ಮೀರಿ ಭಾರತೀಯ ಹೋರಾಟದ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ಮುಂದಾಗಿದೆ ಅಂತಕ್ಕಂಥ ಹಂತವನ್ನು ಗಮನಿಸಿದ್ರೆ, ಭಾರತೀಯರನ್ನ ಸಂತೃಪ್ತಪಡಿಸಲೇಬೇಕಾಗಿತ್ತು. ಅಂದ್ರೆ ಈ ಬಂಗಾಳದ ವಿಭಜನೆಯನ್ನು ರದ್ದು ಮಾಡಬೇಕಾಗಿತ್ತು ಬ್ರಿಟಿಷ್ ಸರ್ಕಾರ. ಅರ್ಥಾತ್ 1911 ಅವಧಿಗೆ ಭಾರತೀಯರಲ್ಲಿ ಆಂದೋಲನದ ಸ್ಥಿತಿ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಸೊ ಹೀಗಾಗಿ ಅವರು 1906 ಸಹಿತ ಸಂವಿಧಾನಾತ್ಮಕ ಸುಧಾರಣೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಭಾರತೀಯರು ಸಂತೃಪ್ತ ಆಗಲ್ಲ. ನಾವು ಇದೇ ಹೋರಾಟವನ್ನು ಮುಂದುವರಿಸಿದ್ದೇ ಆಗಿದ್ರೆ ಸ್ವತಂತ್ರವನ್ನ ಪಡಿಬಹುದು ಅಂತಕ್ಕಂಥ ಕೆಲವು ಮಹನೀಯರ ಉದ್ದೇಶದ ಮೂಲಕ ಹೋರಾಟ ಅಲ್ಲಲ್ಲಿ ಇನ್ನೂ ಜೀವಂತವಾಗಿರುತ್ತೆ. ಸೊ 3ನೇ ಹಂತದಲ್ಲಿ ಅಂದ್ರೆ ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳು ಸಂಭವಿಸಿದ ಪರಿಣಾಮವಾಗಿ ಅಥವಾ ಈ 1906 ಬಂಗಾಳದ ವಿಭಜನೆ ರದ್ದುಪಡಿಸೋದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಹೋರಾಟದ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಅತ್ಯಂತ ಕ್ರೂರ ಕ್ರಮಗಳನ್ನು ಕೈಗೊಳ್ತಾರೆ. ಭಾರತೀಯರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕುವಂತ, ಶಿಕ್ಷಿಸುವಂತ ಕ್ರಮಗಳನ್ನು ಕೈಗೊಳ್ತಾರೆ. ಅದರಿಂದ ಮನನೊಂದಂತ ಗಾಂಧೀಜಿ ಹೋರಾಟದಲ್ಲಿ ಎಂಟ್ರಿ ಕೊಡ್ತಾನೆ. ಅದು 1940 ಭಾರತ ಸ್ವತಂತ್ರ ಆಗುವವರೆಗೂ ಒಬ್ಬ ನಾಯಕನ ನಾಯಕತ್ವದಲ್ಲಿ ನಡೆದಿರುವಂತ ಹೋರಾಟ. ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟ್ಟ ಅಂತ ನಾವು ಕರೀಬಹುದು. ಅನೇಕ ಏಳು ಬೀಳುಗಳ ಮಧ್ಯೆ
ನಷ್ಟಗಳ ಮಧ್ಯೆ ಭಾರತ ಸ್ವತಂತ್ರ ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಡುತ್ತೆ ಈ ಥರ್ಡ್ ಸ್ಟೇಜ್ನಲ್ಲಿ, ಮೂರನೇ ಹಂತದಲ್ಲಿ. ಹೀಗೆ ಘಟಕ 3ರಲ್ಲಿ ಭಾರತದಲ್ಲಿ ನಡೆತಕ್ಕಂಥ ಅನೇಕ ಘಟನೆಗಳ ವಿವರಣೆಗಳನ್ನು ನಾವು ಪಡೆದುಕೊಳ್ತೀವಿ. ಸರಿ, ಒಟ್ಟು 3 ಮತ್ತು 4. ಘಟಕ 5ರಲ್ಲಿ ಮ್ಯಾಪ್ ಕ್ವಶನ್, ಅದು 4 ತಾಸುಗಳ ಅವಧಿಗಾಗಿ ಮಾತ್ರ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಭಾರತದ ಪ್ರದೇಶಗಳ ಬಗ್ಗೆ ಜ್ಞಾನ ಇರಲಿ ಅಂತಕ್ಕಂಥ ಉದ್ದೇಶದಿಂದ, ಹಾಗೂ ಸಾಮ್ರಾಜ್ಯದ ವಿಸ್ತೀರ್ಣ ಮತ್ತು ಸಾಮ್ರಾಜ್ಯದ ಇತರೆ ವಿಷಯಗಳ ಬಗ್ಗೆ ಕಲ್ಪನೆ ಇರಲಿ ಅನ್ನೋ ದೃಷ್ಟಿಕೋನ ಅದನ್ನು ತಿಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಒಂದನೇದು ಇಂಟ್ರೊಡಕ್ಷನ್ ಆಫ್ ಡಯಾರ್ಕಿ ಇನ್ ವೇರಿಯಸ್ ಪ್ರೊವಿನ್ಸಸ್ ಅಂಡರ್ ಆಕ್ಟ್ ಆಫ್ 1919 ಕಾಲಕ್ಕೆ ಎಲ್ಲೆಲ್ಲಿ ಈ ಆಡಳಿತದ ಹಂತಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಹೋರಾಟ ಸಂದರ್ಭದ ಅವಧಿಯಲ್ಲಿ ಅಂತ. ಹಾಗೆ ಎರಡನೇದು ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿರಿ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ವಾರ್ಧಾ, ಸಾಬರ್ಮತಿ, ಅಲಿಗಢ, ಅಮೃತ್ಸರ, ಚೌರಿ ಚೌರ ಅಂದ್ರೆ ಹೋರಾಟ ನಡೆತಕ್ಕಂಥ ಸ್ಥಳ, ದಂಡಿ ಸತ್ಯಾಗ್ರಹ ನಡೆದ ಸ್ಥಳ, ಶಿವಪುರ ಹೋರಾಟ ನಡೆತಕ್ಕಂಥ ಸ್ಥಳ, ಹರಿಪುರ ಬಾಂಬೆ ಬ್ರಿಟಿಷ್ ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳ, ಕಲ್ಕತ್ತಾ ಬ್ರಿಟಿಷ್ ಇತಿಹಾಸದಲ್ಲಿ ಪ್ರಮುಖವಾಗಿರುವ ಸ್ಥಳ, ಪೂನಾ, ಹಾಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಳ ಅಂತ ಕರಿತೀವಿ, ಸೂರತ್ ವ್ಯಾಪಾರದ ಪ್ರಮುಖವಾದಂಥ ಕೇಂದ್ರ, ಲಕ್ನೋ ಹೋರಾಟದ ಕಾಲದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು, ನಾಗ್ಪುರ, ಗಯಾ, ಬೆಳಗಂ, ಲಾಹೋರ್, ಅಲಹಾಬಾದ್. ಈ ಪ್ರದೇಶಗಳಲ್ಲಿ ಯಾವುದಾದ್ರೂ 4 ಪ್ರದೇಶಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಪ್ರಶ್ನೆ ಕೇಳಾಗಿರುತ್ತೆ. ಸೊ ಆ ಕುರಿತು ನಾವು ಒಟ್ಟು ಎಲ್ಲ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಟ್ಟಾರೆ ಈ ಘಟಕ 5ರಲ್ಲಿ ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪಲ್ಸರಿ ಕ್ವಶನ್ ಇದು. ವಿದ್ಯಾರ್ಥಿಗಳು ಇದನ್ನ ಟಚ್ ಮಾಡಲೇಬೇಕಾಗಿಲ್ಲ ಅಂದ್ರೆ 10 ಮಾರ್ಕ್ಸ್ ಕೈಬಿಟ್ಟು ಹೋಗ್ತವೆ ಅಂತಕ್ಕಂಥ ಅರ್ಥ. ಒಟ್ಟಾರೆ ಈ ಕನ್ನಡ ವಿಶ್ವವಿದ್ಯಾಲಯ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮದಲ್ಲಿನ ಈ ವಿಷಯಗಳನ್ನ ಈ ಸೆಮ್ಮಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದ್ದು, ಇದಕ್ಕನುಗುಣವಾಗಿ ಮುಂದಿನ ಪಾಠಗಳು ನಿರಂತರವಾಗಿ ನಡೆಯುತ್ತವೆ. ಎಲ್ಲಿವರೆಗೂ ಈ ಕೊರೋನಾ ಹಾವಳಿ ನಿಲ್ಲೋದಿಲ್ಲೋ ಅಲ್ಲಿವರೆಗೆ ಬಹುಶಃ ನಾವು ಈ ಆನ್ಲೈನ್ ಪಾಠವನ್ನೇ ಮಾಡಬೇಕಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಹುದು, ಅಥವಾ ನಾವು ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಆಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು, ಅಥವಾ ನಾವು ಆನ್ಲೈನ್ ಪಾಠ ಮಾಡೋದಕ್ಕಿಂತ ಹೆಚ್ಚಿನ ಸಮಯವನ್ನು ನಾವು ಕ್ಲಾಸ್ ರೂಮಲ್ಲಿ ಕಳ್ತೀವಿ. ಆದರೆ ಅಷ್ಟು ಸಮಯ ಇಲ್ಲಿ ಕಳೀಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದಕ್ಕೆ ಸಮಯ ಮತ್ತು ಮೆಮೊರಿ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಈ ಪಾಠ ಪ್ರವಚನ ಮುಂದುವರಿಸಬೇಕಾಗಿರ್ತಕ್ಕಂಥ ಸ್ಥಿತಿ. ಸೊ ದಯವಿಟ್ಟು ಇದಕ್ಕೆ ತಾವು ಅಡ್ಜಸ್ಟ್ ಆಗಬೇಕು. ಅದ್ರ ಒಂದು ಅವಕಾಶ ನಿಮಗೆ ಬೆನಿಫಿಟ್ ಇದೆ, ಮತ್ತೆ ಕೇಳೋದಕ್ಕೆ ಅವಕಾಶ ಸಿಗುತ್ತೆ. ಕ್ಲಾಸುಗಳು ಒಂದ್ಸಾರಿ ಹೇಳಿದ್ಮೇಲೆ ಮುಗಿದೋಯ್ತು, ಬಟ್ ನಾವು ರೆಕಾರ್ಡಿಂಗ್ ಮಾಡಿ ಇಡೋದ್ರಿಂದ ಅದನ್ನ ನೀವು ಬೇಕಾಸರಿ ನಿರಂತರವಾಗಿ ಕೇಳಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಕೇಳಿ ತಿಳಿದುಕೊಳ್ಳುವ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನೀವು ಜಾಗೃತರಾಗಿ, ಜಾಣರಾಗಿ, ಪರೀಕ್ಷಾ ದೃಷ್ಟಿಕೋನ, ಜ್ಞಾನದ ದೃಷ್ಟಿಕೋನ, ದೇಶದ ದೃಷ್ಟಿಕೋನ ಇವತ್ತರನಾಗಿರೋದ್ರಿಂದ ಪ್ರಜ್ಞಾವಂತರಾಗಿರ್ತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿ ನನ್ನ ಇವತ್ತಿನ ಈ ಪಾಠವನ್ನು ಮುಗಿಸ್ತೇನೆ. ನಂತರ ದಿನಗಳಲ್ಲಿ ಒಂದೊಂದೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೇನೆ.